ಕೆಲಸಗಾರರ ಅಧ್ಯಕ್ಷರಿಂದ ವತಿಯಿಂದ ಈ ದಿನ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಂಘದ ಗೌರವಾಧ್ಯಕ್ಷದ ಸನ್ಮಾನ್ಯ ಶ್ರೀ ರವಿಪ್ರಕಾಶ್ ಸರ್ ಈ ದಿನ ಈ ಕಾರ್ಯಕ್ರಮ ಬಂದು ನಮಗೆಲ್ಲರಿಗೂ ತುಂಬ ಮನಸ್ಫೂರ್ತಿಯಾಗಿ ಮಾಡಿದ್ದಾರೆ. ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಟಿ ಗೋಲ್ಡನ್ ಸುರೇಶ್ ರವರು ಹುಟ್ಟು ಹಬ್ಬ ಬೇರೆ ಈ ದಿನ ಇದೆ. ಹಾಗೂ ನಮ್ಮ ಸಂಘದ ವತಿಯಿಂದ ಈ ದಿನ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ 6 ಜನ ಗಣ್ಯಾತಿ ವ್ಯಕ್ತಿಗಳಿಗೆ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಸನ್ಮಾನ ಮಾಡುತ್ತಿದ್ದೇವೆ. ನಮ್ಮ ಸಂಘವು ಚಿನ್ನ ಬೆಳ್ಳಿ ಕೆಲಸಗಾರ ಹಾಗೂ ಎಲ್ಲ ಇದರಿಂದ ಅಭಿವೃದ್ಧಿ ಹೊಂದುತ್ತಿದೆ. ದಯವಿಟ್ಟು ನಮ್ಮ ಸಂಘದ ಗೌರವಾಧ್ಯಕ್ಷ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಓಂ ನಮೋ ವಿಶ್ವಕರ್ಮಣೆ. ಏನೇ ಮೈಸೂರು ನಗರ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ನಮ್ಮ ಲಯನ್ ಗೋಲ್ಡ್ ಸುರೇಶ್ ರವರ ಹುಟ್ಟುಹಬ್ಬವನ್ನು ಇವತ್ತು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ನಾನು ಪ್ರಪ್ರಥಮವಾಗಿ ನಮ್ಮ ಗೋಲ್ಡ್ ಸುರೇಶ್ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಅವ್ರಿಗೆ ಇನ್ನೂ ಆರೋಗ್ಯ, ಆಯುಷು, ಸಂಪತ್ತು ಎಲ್ಲ ಇನ್ನೂ ಲಭಿಸಲಿ. ಹಾಗೆ ನಮ್ಮ ಯಾರು ಇಲ್ಲಿ ಮೈಸೂರಿನ ನಮ್ಮ ಕುಲಬಾಂಧವರಿದ್ದಾರೆ ಎಲ್ಲರಿಗೂ ನಾನು ಈ ಕನ್ನಡ ರಾಜ್ಯೋತ್ಸವದ ಏನು ಈ ದಿನ ಆಚರಿಸ್ತಾ ಇದ್ದಾರೆ ಎಲ್ರಿಗೂ ನಾನು ಶುಭಾಶಯ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಿನ್ನ ಬೆಳ್ಳಿ ಕೆಲಸದವ್ರಿಗೆ ಸ್ವಲ್ಪ ಕಷ್ಟ ಕಾಲ ಇದೆ. ಆದ್ದರಿಂದ ಸರ್ಕಾರದಿಂದ ಏನು ನೆರವು ಬೇಕಾದರೂ ಅಥವಾ ನಾನು ನಮ್ಮ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ನಮ್ಮ ಯಾರು ಚಿನ್ನ ಬೆಳ್ಳಿ ಕೆಲಸಗಾರರು ಇದ್ದಾರೆ ಅವರಿಗೆ ಏನು ನೆರವು ಬೇಕು ಖಂಡಿತ ನನ್ನ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೇನೆ ಅಂತೇಳಿ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲ, ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಈ ತಿಂಗಳು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ನಂದು ಈ ತಿಂಗಳಲ್ಲೇ ಬರ್ತಡೇ ಇರೋದ್ರಿಂದ ತುಂಬ ಖುಷಿ ಆಗ್ತದೆ. ಎಲ್ಲರೂ ನಮ್ಮ ಸಂಘದಿಂದ ನಮ್ಮ ಗೌರವ ಅಧ್ಯಕ್ಷರು ಈ ಸಲನೇ ಎಲ್ಲ ಒಟ್ಟಿಗೆ ಮಾಡವ ಅಂತ ಕೇಳ್ಕೊಂಡ್ರು. ಅದಕ್ಕಾಗಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ. ಗೆಸ್ಟ್ಗಳು ಎಲ್ಲ ಬಂದು ಹೋಗ್ತಾಯಿದ್ದಾರೆ. ಇನ್ನೂ ಹರೀಶ್ಗೌಡರೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಮಂಜೇಗೌಡರು, ಪ್ರತಾಪ್ ಸಿಂಹ ಅವರೆಲ್ಲ ಬಂದು ಹೋದರು. ಭಾರಿ ಖುಷಿ ಆಗ್ತಾಯಿದೆ. ಎಲ್ಲರೂ ಬಂದಿದ್ದಾರೆ. ಬಜಾರಲ್ಲೆಲ್ಲ ತುಂಬ ಜನ ಎಲ್ಲ ಬಾಕ್ಸ್ ಹಾಕೊಂಡು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಹಿಂಗೆ ನಡೀಲಿ ಅಂತ ಕೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಕ್ಯಾಂಪ್ ಎಲ್ಲ ಹಾಕ್ಸಿದ್ದೀವಿ ನಾವು. ಅದು ಬ್ಲಡ್ ಕ್ಯಾಂಪು, ಎಲ್ಲ ಥರ ಕ್ಯಾಂಪು, ಒಟ್ಟು 9 ಥರ ಕ್ಯಾಂಪ್ಗಳು ಹಾಕ್ಸಿದ್ದೀವಿ. ಎಲ್ಲರೂ ಬಂದು ತುಂಬ ಜನ ಬಂದು ಹೋಗ್ತಾ ಇದ್ದಾರೆ ಬೆಳಗ್ಗೆಯಿಂದನೂ. ತುಂಬ ಖುಷಿ ಆಗ್ತಾಯಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು, ಇಬ್ಬರು ಕೊಡ್ತಾ ಇದ್ದಾರೆ ಸರ್. ಭಾರಿ ಖುಷಿ ಆಯಿತು. ತುಂಬ ಜನ ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ. ಓಕೆ ಸರ್, ಓಕೆ. ಆ ಕಡೆ ಹೋದರೆ ಕಾಸರಗೋಡು ಕೂಡ ಅದು ಕೇರಳದ ಆ ಭಾಗದ ವಶದಲ್ಲಿತ್ತು. ಕರಾವಳಿನೂ ಬೇರೆ ಕಡೆ ಆಗಿತ್ತು. ಎಲ್ಲವನ್ನೂ ಒಗ್ಗೂಡಿಸಿ ಭಾಷೆಯ ಆಧಾರದ ಮೇಲೆ ಕರ್ನಾಟಕವನ್ನು ಒಂದು ರಾಜ್ಯವಾಗಿ ಮೈಸೂರು ರಾಜ್ಯ ಅಂತ ಇದ್ದ ಹೆಸರನ್ನ ಬದಲಾಯಿಸಿ ದೇವರಾಜ ಅರಸುವರ ಕಾಲದಲ್ಲಿ ಅದಕ್ಕೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನ ಮಾಡಿದ ದ್ಯೋತಕವಾಗಿ ನವೆಂಬರ್ 1ನೇ ತಾರೀಕು ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಒಂದೊಂದು ರಾಜ್ಯಗಳಿಗೂ ಒಂದೊಂದು ಭಾಷೆ ಅಂತಿದೆ. ನಮ್ಮ ಕರ್ನಾಟಕಕ್ಕೆ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ ನಮಗೆ ಕನ್ನಡ. ಕನ್ನಡ ಅನ್ನೋದು ಕೇವಲ ಒಂದು ಮನುಷ್ಯರ ನಡುವೆ ಸಂವಹನ ಮಾಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ ಇರುವಂತಹ ಒಂದು ಭಾಷಾ ಮಾಧ್ಯಮ ಮಾತ್ರ ಇಲ್ಲ. ಇದರಲ್ಲಿ ನಮ್ಮಲ್ಲಿ ಮಾತ್ರ ವಿಶಿಷ್ಟವಾಗಿ ನಮ್ಮ ಒಂದು ಕನ್ನಡ ಸಂಸ್ಕೃತಿ ಇದೆ. ಅದರೊಳಗಡೆ ನಮ್ಮ ಕನ್ನಡದಲ್ಲಿ ತಾಯಿ ಭುವನೇಶ್ವರಿ